ನಮಸ್ಕಾರ ಎಲ್ಲರಿಗೂ. ಸೌರಭ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೋಳಿಗೆ ಸಾರು ಮಾಡ್ತಾ ಇದ್ದೀನಿ. ನಾನೇ ಫ್ರೆಶ್ ಆಗಿ ಇವತ್ತು ಬೇಯಿಸಿ ಇಟ್ಕೊಂಡಿದ್ದೀನಿ. ಕಟ್ಟು ನೋಡಿ, ಇದು ಕಡಲೆಬೇಳೆ ಬೇಯಿಸಿರೋದು. ಇದಕ್ಕೇನು ಮಾಡ್ತೀನಿ, ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕ್ತೀನಿ, ಹೂರಣ ಮಾಡ್ಕೊಳ್ತೀನಿ ಇದನ್ನು. ಮತ್ತು ಜೀರಿಗೆ, ಪೆಪ್ಪರು ಮತ್ತು 2 ಸ್ಪೂನ್ ಪುಡಿ ತೊಗೊಂಡಿದ್ದೀನಿ, ಸಾರಿನ ಪುಡಿ, ಹಿಂಗು ತೊಗೊಂಡಿದ್ದೀನಿ, ಹುಣಸೆಹಣ್ಣು, ನಿಂಬೆಹಣ್ಣು, ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು. ಇದು ಒಗ್ಗರಣೆಗೆ ಈರುಳ್ಳಿ, ಇದು ರುಬ್ಬೋದಕ್ಕೆ, ಇದು ಕೂಡ ರುಬ್ಬೋದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, 2 ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ, 3 ಸ್ಪೂನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಇಡ್ತಾ ಇದ್ದೀನಿ. ಆಯಿಲ್ ಹಾಕ್ತಿದ್ದೀನಿ. ಏನೊಂದು 2-3 ಸ್ಪೂನ್ ಸಾಕು, 2 ಸ್ಪೂನ್ ಸಾಕು. ಗೀ ಹಾಕ್ತಾ ಇದ್ದೀನಿ ನೋಡಿ, 1 ಸ್ಪೂನು ಸಾಕು. ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಒಣಮೆಣಸಿಕಾಯಿ ಮುರಿದು ಹಾಕ್ತಾ ಇದ್ದೀನಿ, ಟೇಸ್ಟ್ ಕೊಡುತ್ತೆ. ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಇಂಗು, ನೋಡಿ ರುಬ್ಬಿರೋ ಮಿಶ್ರಣ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ, ನಂತರ ವಾಟರ್ ಹಾಕ್ತೀನಿ. ನೋಡಿ ಆಯಿಲಲ್ಲಿ ಫ್ರೈ ಆಗ್ತಾ ಇದೆ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಹೂರಣ ರೆಡಿ ಮಾಡ್ಕೊಂಬರ್ತೀನಿ, ತೋರಿಸಿದ್ನಲ್ಲ ನಿಮಗೆ. ಬೇಳೆ, ಬೆಲ್ಲ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಹೂರಣ ರೆಡಿ ಮಾಡ್ಕೊಂಬರ್ತೀನಿ. ಅದರ ಸ್ವಲ್ಪ ವಾಟರ್ ಹಾಕಿರ್ತೀನಿ. ಸ್ವಲ್ಪ ಹಳದಿ ಹಾಕ್ತೀನಿ. ಈಗ ನೋಡಿ ರುಬ್ಬಿರೋ ಮಿಶ್ರಣ ಹಾಕ್ತಾ ಇದ್ದೀನಿ. ತೀರಾ ಗಟ್ಟಿ ಬೇಡ, ತೆಳುನೂ ಬೇಡ, ಮೀಡಿಯಮ್ ಆಗಿರಲಿ. ನೋಡಿ ಇಷ್ಟಾದರೆ ಸಾಕು. ಕುದಿವ ನೋಡಿ ಹೋಳಿಗೆ ಸಾರು ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಪ್ರೋತ್ಸಾಹ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.